ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮುಂದೆ ಈಗ ಸಾಕಷ್ಟು ವಿಚಾರಗಳು ಇರುವಂತದ್ದು. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಬಹಳ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಒಂದು ಕಡೆ A1 ಆರೋಪಿ HD ರೇವಣ್ಣ ಆದ್ರೆ A2 ಆರೋಪಿ ಪ್ರಜ್ವಲ್ ರೇವಣ್ಣ ಆಗಿದ್ದಾರೆ. ಕೆದಕಿದಷ್ಟು ವಿಷಯಗಳು ಹೊರಗೆ ಬರ್ತಾನೆ ಇದೆ. ಎಸ್ಐಟಿ ಮುಂದೆ ಮತ್ತೆ 5 ಸಂತ್ರಸ್ತೆಯರು ಹಾಜರಾಗಿರುವಂತದ್ದು. ಒಟ್ಟು 10 ಸಂತ್ರಸ್ತೆಯರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಎಸ್ಐಟಿ ತಂಡದಿಂದ ಬೃಹತ್ ಕಾರ್ಯಾಚರಣೆ ಮುಂದುವರೆದಿದೆ. ಸೋಮವಾರ ಸಿಐಡಿ ಕಚೇರಿಗೆ 5 ಸಂತ್ರಸ್ತ ಮಹಿಳೆಯರು ಹಾಜರಾಗಿದ್ದರು. ಎಸ್ಐಟಿ ತಂಡದ ಮಹಿಳಾ IPS ಅಧಿಕಾರಿ ಸೀಮಾ ಲಾಟ್ಕರ್ ಸಂತ್ರಸ್ತ ಮಹಿಳೆಯರು ಕೊಟ್ಟಂತಹ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ರು. SP ಸೀಮಾ ಲಾಟ್ಕರ್ ಹಾಗೂ DYSP ಪ್ರಭಾವತಿ ಮುಂದೆ ಹಾಜರಾಗಿದ್ರು. 10 ಸಂತ್ರಸ್ತ ಮಹಿಳೆಯರು ಎಸ್ಐಟಿ ಮುಂದೆ ಹಾಜರಾಗಿ ತಮ್ಮ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಇನ್ನು ಎಲ್ಲಾ ಸಂತ್ರಸ್ತೆಯರು ಕೂಡ ಬರಬಹುದು, ಬನ್ನಿ, ನೀವು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಧೈರ್ಯವಾಗಿ ಬಂದು ನಿಮ್ಮ ದೂರನ್ನ ದಾಖಲಿಸಿ ಅಂತ ಈಗಾಗಲೇ ಅಧಿಕಾರಿಗಳು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನೀವು ಕೊಡ್ತಾ ಇರುವಂತಹ ದೂರನ್ನ ನಾವೆಲ್ಲೂ ಕೂಡ ಸ್ಪ್ರೆಡ್ ಔಟ್ ಮಾಡೋದಿಲ್ಲ, ವಿಚಾರಣೆಯನ್ನ ನಡೆಸ್ತೀವಿ, ಅದನ್ನ ಗೌಪ್ಯವಾಗಿ ಇಡ್ತೀವಿ ಅಂತ ಅಂದ ತಕ್ಷಣ ಸಾಕಷ್ಟು ಮಹಿಳೆಯರು ಬರ್ತಾ ಇದ್ದಾರೆ. ಈಗಾಗಲೇ 10ಕ್ಕೂ ಹೆಚ್ಚು ಮಹಿಳೆಯರು ದೂರನ್ನ ದಾಖಲಿಸೋದ್ರ ಮುಖಾಂತರ ಪ್ರಜ್ವಲ್ ರೇವಣ್ಣ ಅವರ ಅಸಲಿ ಮುಖವಾಡವನ್ನ ಬಿಚ್ಚಿಡೋದಕ್ಕೆ ಒಬ್ಬೊಬ್ಬರೇ ಎಂಟ್ರಿಯನ್ನ ಕೊಡ್ತಾ ಇರುವಂತದ್ದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ದೀವಿ ಎಸ್ಐಟಿ ಮುಂದೆ ಮತ್ತೆ 5 ಸಂತ್ರಸ್ತೆಯರು ಹಾಜರಾಗುವುದರ ಮುಖಾಂತರ ಇತ್ತ HD ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಅವರಿಗೆ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದ್ದಾರಾ ಅಂತ. ಚಂದ್ರಕಲಾ ಅಂತ ಹೇಳಿದ್ರೆ ಈಗಾಗಲೇ ಏನು ಸಿಡಿ ಪ್ರಕರಣ ಸಾಕಷ್ಟು ಸೌಂಡ್ ಮಾಡ್ತಾ ಇರೋ ಸರ್ಕಾರ ಕೂಡ SIT ತನಿಖೆಗೆ ಒಪ್ಪಿಸಿದೆ. ಈ ನೆಲೆಯಲ್ಲಿ ಸಂತ್ರಸ್ತರು ಬಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರನ್ನ ನೀಡಬಹುದು ಅಂತ ಹೇಳಿ ಕೂಡ ಹೇಳಿ ಅಂದ್ರೆ ಈ ನೆಲೆಯಲ್ಲಿ ಸೋಮವಾರ ಒಂದು 5 ಜನ ಮಹಿಳೆಯರು ಬಂದು ತಮ್ಮ ಹೇಳಿಕೆಗಳನ್ನ ಅಂತ ಹೇಳಿದ್ರೆ ತಮಗಾಗಿರುವಂತಹ ಲೈಂಗಿಕ ದೌರ್ಜನ್ಯ ಅನ್ಯಾಯದ ವಿರುದ್ಧ SITಯ ಮಹಿಳಾ ಅಧಿಕಾರಿಗಳೇನಿದ್ದಾರೆ ಸೀಮಾ ಲಾಟ್ಕರ್ ಮತ್ತು SP ಅವರ ಮುಂದೆ ತಮ್ಮ ಹೇಳಿಕೆಗಳನ್ನ ಕೂಡ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಹೇಳಿಕೆಗಳನ್ನು ದಾಖಲಿಸಿಕೊಂಡಿರುವಂತಹ ಅಧಿಕಾರಿಗಳು ತನಿಖೆಯನ್ನು ಕೂಡ ಮುಂದುವರಿಸ್ತಾ ಇರುವಂತ ಅಂದ್ರೆ ಈಗ SIT ತಂಡವು ಕೂಡ ಈ ವಿಚಾರದಲ್ಲಿ ಯಾರು ಸಂತ್ರಸ್ತ ಮಹಿಳೆಯರಿದ್ದಾರೆ ಅವರು ಕೊಡುವಂತಹ ಹೇಳಿಕೆಗಳನ್ನ ಗೌಪ್ಯವಾಗಿಟ್ಟು ಅವರ ತನಿಖೆಯನ್ನು ಕೂಡ ಮಾಡಿಸ್ತಾ ಇರೋದು. ಅಂದ್ರೆ ಈಗಾಗಲೇ ಸಾಕಷ್ಟು ಮಾನಹಾನಿ ಕೂಡ ಆಗಿರುವಂತದಂತ ಮಹಿಳೆಯರ ಈಗ ಏನು ಒಂದು ತೊಂದರೆ ಆಗಿದೆ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ಮಗ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆಯಾಗಿರುವಂತಹ ರೇವಣ್ಣ ಅವರು ನೀಡಿರುವಂತಹ ಕಿರುಕುಳಗಳೇನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಳನೋಟದಲ್ಲಿ ಕೂಡ ಒಂದು FIR ದಾಖಲಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ SIT ಕೂಡ ಒಂದು ಪ್ರಕರಣವನ್ನ ಟೇಕ್ ಓವರ್ ಮಾಡ್ಕೊಂಡು ಈ ಒಂದು ತನಿಖೆಯನ್ನ ಮಾಡಿಸ್ತಾ ಇದೆ. ಈಗಾಗಲೇ ಒಟ್ಟು 10 ಮಂದಿ ಮಹಿಳೆಯರು ಬಂದು ತಮಗೆ ಆಗಿರುವಂತಹ ಅನ್ಯಾಯದ ವಿರುದ್ಧ ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು ಮತ್ತೆ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಈಗಾಗಲೇ ಏನು ಒಂದು ತಂಡ ರಚನೆ ಆದ ಬಳಿಕ ಸಾಕಷ್ಟು ಗೊಂದಲಗಳು ಕೂಡ ಇತ್ತು ಅಂತ ಹೇಳಿದ್ರೆ FIR ಅನ್ನ ದಾಖಲಿಸಿದ್ದಾರೆ. ಅಂದ್ರೆ ಎಷ್ಟು ಜನ ಬಂದು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಅದರ ಮೇಲೆ ಕೇಸ್ ತುಂಬಾ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿ ಈ ನೆಲೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಯಾರಿಗೆಲ್ಲ ತಮ್ಮ ಏನೋ ಒಂದು ಇವರಿಂದ ಅನ್ಯಾಯ ಆಗಿದೆ ಮತ್ತೆ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿದ್ದಾರೆ ಅವರು ಬಂದು ತಮ್ಮ ಹೇಳಿಕೆಗಳನ್ನ ಕೊಡಬಹುದು, ದೂರನ್ನ ಕೊಡಬಹುದು ಅಂತ ಅವರ ಒಂದು ಹೇಳಿಕೆ ಮತ್ತು ಅವರ ಒಂದು ಗೌಪ್ಯತೆಯನ್ನು ಕೂಡ ಕಾಪಾಡ್ತೇವೆ, ಎಲ್ಲೂ ಕೂಡ ಅವರನ್ನ ರಿವೀಲ್ ಮಾಡೋದಿಲ್ಲ ಅಂತ ಹೇಳಿದ್ರು. ಈ ನೆಲೆಯಲ್ಲಿ ಈಗ SITಗೆ ಬಂದು ಈಗಾಗಲೇ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಒಂದು ಹೇಳಿಕೆ ಕೊಟ್ಟವರ ಸಂಖ್ಯೆ ಕೂಡ ಈಗ 10 ಆಗಿರುವಂತದ್ದು. ಇನ್ನು ಎಷ್ಟು ಜನ ಮಹಿಳೆಯರು ಬಂದು ತಮಗಾಗಿರುವಂತಹ ಅನ್ಯಾಯವನ್ನ ಹೇಳ್ಕೊಳ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮಹಿಳಾ ಆಯೋಗ ಮತ್ತು ರಾಜ್ಯ ಮಹಿಳಾ ಆಯೋಗ ಕೂಡ ಒಂದಷ್ಟು ಮನವಿಯನ್ನು ಮಾಡ್ಕೊಂಡಿತ್ತು. ತಮ್ಮ ಏನು ಒಂದು ಪ್ರಕರಣವನ್ನ ಕೊಡ್ತಾರೆ ಹಾಗೂ ತಮಗಾಗಿರುವಂತಹ ಅನ್ಯಾಯವನ್ನ ಒಂದು ಹೇಳ್ತಾರೆ ಅಂತವರನ್ನ ನಾವು ರಕ್ಷಣೆಯನ್ನು ಕೊಡ್ತೇವೆ, ಯಾವುದೇ ರೀತಿಯಾದಂತಹ ಭಯ ಬೇಡ. ಸೊ ಈ ರೀತಿಯಾಗಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಮೋಸ ಹೋಗಿರುವಂತಹ ಅನ್ಯಾಯಕ್ಕೆ ಒಳಗಾಗಿರುವಂತವರಿಗೆ ನ್ಯಾಯ ಕೊಡಿಸುವ ಒಂದು ಕೆಲಸವನ್ನ ಮಾಡ್ತೇವೆ. ಸೊ ಇಂತಹ ಪ್ರಕರಣಗಳು ಇಲ್ಲಿಗೆ ಸ್ಟಾಪ್ ಆಗ್ಬೇಕು, ಮುಂದೆ ಯಾವುದೇ ರೀತಿಯಾದಂತಹ
ಅಂದ್ರೆ ಅಥವಾ ದೌರ್ಜನ್ಯಗಳು ನಡೆಯಬಾರದು ಅಂತ ಹೇಳಿ ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ಈ ನೆಲೆಯಲ್ಲಿ ಈಗಾಗಲೇ ಬಂದು 10 ಜನ ಮಹಿಳೆಯರು ತಮ್ಮ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು. ಚಂದ್ರಕಲಾ, ವೆಂಕಟೇಶ್, ನಾವ್ ಇನ್ನೊಂದು ಕೂಡ ಗಮನಿಸಬೇಕಾಗತ್ತೆ. ಇತ್ತ 24 ಗಂಟೆ ಒಳಗಡೆ HD ರೇವಣ್ಣ ಹಾಗೆ ಪ್ರಜ್ವಲ್ ರೇವಣ್ಣ ಇಬ್ರು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೂಡ ಇಶ್ಯೂ ಮಾಡಿದ್ದಾರೆ. ಬರ್ಬೋದಾ ಹೇಗೆ ಅಂತ? ಈಗಾಗಲೇ ಏನು ನೀವು ಹೇಳಿದಂಗೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅವರು ಕೂಡ ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಅಂತ ಹೇಳಿದ್ರೆ 24 ಗಂಟೆ ಒಳಗಡೆ ಬಂದು ಆ ಒಂದು ವಿಚಾರಣೆ ಏನಿದೆ ಅದಕ್ಕೆ ಹಾಜರಾಗಬೇಕು ಅಂತ ಹೇಳಿ. ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿದ್ರೆ ಅಂದ್ರೆ ಅದರ ಅರ್ಥ ಅವ್ರಿಗೆ ವಿಚಾರಣೆಗೆ ಬಂದ ನಂತರ ಅವರು ನಮಗೆ ನೋಟಿಸ್ ನೀವು ಕೊಟ್ಟಂತ ಗಡುವಿನಲ್ಲಿ ನಮಗೆ ಬರ್ದೇ ಇರ್ಬೋದು ಅಂತ ಹೇಳಿ ಕೂಡ ಅವರು ಹೇಳ್ಬಹುದು. ಸೊ ಹಿನ್ನೆಲೆಯಲ್ಲಿ ವಿದೇಶಕ್ಕೆ ಹಾರಿರುವಂತಹ ಪ್ರಜ್ವಲ್ ಅವರು ಕೂಡ ಈಗ ಬಂದ ನಂತರ ಅವರು ಒಂದು ವಿಚಾರಣೆಗೆ ಬರುವಂತ ಸಾಧ್ಯತೆ ಕೂಡ ಇರುವಂತದ್ದು. 3ನೇ ತಾರೀಕು ಅವರು ಬರ್ತಾರೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡಿರುವಂತದ್ದು ಆತ ಹೊರಡುವಂತ ವೇಳೆಯಲ್ಲಿ. ಸೊ ಆತ 3ನೇ ತಾರೀಕು ಬಂದು